ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ಗಳನ್ನ ಕಟ್ತಾ ಇದ್ರು. ಆ ಭಾಗದ ಶಾಸಕರ ಫೋಟೋಗಳನ್ನ ಅಳವಡಿಸಿರುವಂತಹ ಬ್ಯಾನರ್, ನಮ್ಮನೆ ಮುಂದೆ ಯಾಕ್ರಿ ಬ್ಯಾನರ್ಗಳನ್ನ ಕಟ್ತಾ ಇದ್ದೀರಿ ಅಂತ ಅದನ್ನ ತೆರವು ಮಾಡಿಸೋದಕ್ಕೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಮುಂದಾಗ್ತಾರೆ. ಆಗ ನಡೆದಿರುವ ಗಲಾಟೆ ಒಬ್ಬನ ಜೀವ ಹೋಗೋ ಮಟ್ಟಿಗೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಕೈ ಕಾರ್ಯಕರ್ತ ಬಲಿ ಹಾಕಿದ್ದಾರಲ್ಲ ರಾಜಶೇಖರ್, ಆತನ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಇವತ್ತು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಶವ ಹಸ್ತಾಂತರ ಮಾಡಿದ್ರೆ ಗಲಾಟೆ ಹೆಚ್ಚಾಗುವ ಆತಂಕ ಇದೆಯಂತೆ. ಪೊಲೀಸರ ಕಸ್ಟಡಿಯಲ್ಲೇ ರಾಜಶೇಖರ್ ಮೃತದೇಹ ಇವತ್ತು ಕೂಡ ಇರುವ ಸಾಧ್ಯತೆಗಳು. ರಾಜಶೇಖರ್ ಮೃತದೇಹ ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಕುಟುಂಬಸ್ಥರು ಜೊತೆಗೆ ಕೈ ಕಾರ್ಯಕರ್ತರೆಲ್ಲ ನಿರ್ಧಾರ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಮತ್ತೆ ಗಲಾಟೆ ಜೋರಾಗುವ ಸಾಧ್ಯತೆ ಇದೆ. ಗಲಾಟೆಯಾದ್ರೆ ಬಳ್ಳಾರಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನ ತಾಳೋ ಸಾಧ್ಯತೆ. ಹಾಗಾಗಿ ಇವತ್ತು ರಾಜಶೇಖರ್ ಮೃತದೇಹವನ್ನ ಹಸ್ತಾಂತರ ಮಾಡೋದು ಬಹುತೇಕ ಡೌಟ್ ಅಂತೆ. ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಮೋಸ್ಟ್ಲಿ ನೆಕ್ಸ್ಟ್ ಪೊಲೀಸರು ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋ ಸಾಧ್ಯತೆ ಇದೆ. ಇವತ್ತೇ ನೀವು ಮರಣೋತ್ತರ ಪರೀಕ್ಷೆ ಮುಗಿಸಿ ಬಾಡಿಯನ್ನ ಹಸ್ತಾಂತರ ಮಾಡಿದ್ರೆ ಕುಟುಂಬಸ್ಥರಲ್ಲ, ಇದು ರಾಜಕೀಯ ಸ್ವರೂಪ ಪಡೆದುಕೊಂಡಿರೋದ್ರಿಂದ, ರಾಜಕೀಯ ತಿರುವು ಪಡೆದುಕೊಂಡಿರೋದ್ರಿಂದ ಬಹಳ ಸ್ಪಷ್ಟವಾಗಿ ಪಕ್ಷದ ಕಾರ್ಯಕರ್ತರು, ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಶವ ಇಟ್ಕೊಂಡು ಹೋರಾಟ ಮಾಡೋ ನೆಪದಲ್ಲಿ ಮತ್ತೆ ಗಲಾಟೆ ಗದ್ದಲಗಳನ್ನ ಏರ್ಪಡಿಸಬಹುದು ಅನ್ನುವಂಥ ಆತಂಕ ಇದೆ. ಹಾಗಾಗಿ ಇವತ್ತು ಮೃತದೇಹವನ್ನ ಹಸ್ತಾಂತರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಮೃತದೇಹ ಹಸ್ತಾಂತರ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಪೋಸ್ ಇವತ್ತು ಮೃತದೇಹ ಕೊಟ್ರೆ ಬೇರೆ ರೀತಿಯ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುವಂತ ಸಾಧ್ಯತೆಗಳಿದೆಯಾ ಬಳ್ಳಾರಿ ಭಾಗದಲ್ಲಿ? ಹೌದು ಶ್ರುತಿ, ಏನು ನಿನ್ನೆ ಸಂಜೆ ನಡೆದಂತ ಗಲಾಟೆಯಲ್ಲಿ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥ ರಾಜಶೇಖರ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಇದೀಗ ವಿಮ್ಸ್ ಆಸ್ಪತ್ರೆಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಕುಟುಂಬಸ್ಥರು ಕೂಡ ವಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಇರ್ತಕ್ಕಂಥದ್ದು. ಏನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಏನು ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದಂತಹ ಗಲಾಟೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಇದೀಗ ಬರೆ ಪಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತೇ ನಮ್ಗೆ ಶವವನ್ನ ಹಸ್ತಾಂತರ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಕುಟುಂಬಸ್ಥರು ಆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ಅಳುದು ತೂಗಿ ಅವರಿಗೆ ಇವತ್ತು ಕೊಡಬೇಕಾ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಇವತ್ತೇನಾದ್ರೂ ರಾಜಶೇಖರ್ ಅವರ ಮೃತದೇಹವನ್ನ ಅವ್ರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರೆ ಮತ್ತಷ್ಟು ಗಲಭೆಗೆ ಕಾರಣ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇವತ್ತು ಹಸ್ತಾಂತರ ಮಾಡೋದು ಡೌಟ್ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯೇ ಮೃತದೇಹವನ್ನ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಭರತ್ ರೆಡ್ಡಿ ಮತ್ತು ಬೆಂಬಲಿಗರು ಸಜ್ಜಾಗಿದ್ರು. ಅವರನ್ನ ಮನವೊಲಿಸಿ ಪೊಲೀಸರು ಕಳಿಸುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಒಂದು ವೇಳೆ ಏನಾದ್ರೂ ಇವತ್ತು ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿ ಶವವನ್ನ ಹಸ್ತಾಂತರ ಮಾಡಿದ್ರೆ ಮತ್ತೆ ಪ್ರತಿಭಟನೆ ಮಾಡುವಂತ ಸಂಭವ ಇರೋ ನಿಟ್ಟಿನಲ್ಲಿ ಇವತ್ತು ಏನೋ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವುದು ಡೌಟ್ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರತಕ್ಕಂಥದ್ದು. ಒಂದು ವೇಳೆ ಹಸ್ತಾಂತರ ಮಾಡಿದ್ರು ಕೂಡ. ಓಕೆ ವೆಂಕಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಇದು ಬಳ್ಳಾರಿಯ ಪರಿಸ್ಥಿತಿ ಈಗ ನೋಡೋದಕ್ಕೆ ಸಿಗ್ತಾ ಇರೋದು. ಒಂದ್ ಕಡೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಹೇಳಿದ್ರು ಕೂಡ ಒಳಗಡೆ ಬೆಂಕಿ ಹಿಂಗೆ ಉರಿತಾ ಇದೆ. ಯಾವ ಕ್ಷಣಕ್ಕಾದ್ರೂ ಆ ಬೆಂಕಿ ಜ್ವಾಲೆಯಾಗಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಇಷ್ಟರ ಮಟ್ಟಿಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಇದರ ಮಧ್ಯದಲ್ಲಿ ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಇವತ್ತು ಆಗುತ್ತೆ. ಮರಣೋತ್ತರ ಪರೀಕ್ಷೆ ಆದ ಬಳಿಕ ಇವತ್ತೇ ಮೃತದೇಹ ಹಸ್ತಾಂತರ ಆಗ್ಬಿಟ್ರೆ ಕುಟುಂಬಸ್ಥರಿಗೆ ಮತ್ತೆ ಪರಿಸ್ಥಿತಿ ಕೈ ಮೀರುವಂತ ಸಾಧ್ಯತೆಗಳ ಕಾರಣ ಮೃತದೇಹ ಮುಂದೆ ಇಟ್ಕೊಂಡು ಹೋರಾಟ ಮಾಡೋ ಸಾಧ್ಯತೆ, ಅದು ಹೋರಾಟ ಮಾತ್ರ ಆಗಿರಲ್ಲ, ಬದಲಾಗಿ ಮತ್ತೆ ಗಲಾಟೆ ಗದ್ದಲಗಳಿಗೆ ಸಾಕ್ಷಿಯಾಗಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಇವತ್ತು ಮೃತದೇಹ ಹಸ್ತಾಂತರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಪರಿಸ್ಥಿತಿ ತಿಳಿಯಾದ ಬಳಿಕನೇ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತ ಅನ್ಸುತ್ತೆ. ಅಟ್ ಪ್ರೆಸೆಂಟ್ ಈಗ ಬಳ್ಳಾರಿಯ ಸಿಚುಯೇಷನ್ ಅನ್ನ ನೋಡಿದ್ರೆ ಗೊತ್ತಿಲ್ಲ ಯಾವ ನಿರ್ಧಾರಗಳಾಗುತ್ತೆ ಅಂತ. 10:30 ಬೇರೆ ಎರಡೂ ಕಡೆಯಿಂದ ಪ್ರೆಸ್ ಮೀಟು, ಆರೋಪ ಪ್ರತ್ಯಾರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಅಸಲಿ ವಿಚಾರಗಳು ಏನು ಈ ಪ್ರಕರಣದಲ್ಲಿ ಅನ್ನೋದನ್ನ ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ನಿಮ್ಗೆಲ್ಲ ಗೊತ್ತಿರಬಹುದು, ಜನಾರ್ದನ ರೆಡ್ಡಿ ಮತ್ತು ಈ ನಾರಾ ಭರತ್ ರೆಡ್ಡಿ ಅವರ ಕುಟುಂಬಗಳ ಮಧ್ಯದಲ್ಲೇ ವೈಮನಸ್ಸಿದೆ, ಜಿದ್ದಿ ಅನ್ನೋ ರೀತಿಯಲ್ಲಿ ಇದೆ ಕುಟುಂಬದ ಮಧ್ಯದಲ್ಲಿ. ಅದ್ರ ಜೊತೆಗೆ ರಾಜಕೀಯ ಬಣ್ಣ ಬೇರೆ, ರಾಜಕೀಯ ಸ್ವರೂಪಗಳು ತಮ್ಮ ಬೆಂಬಲಿಗರನ್ನ ಮುಂದೆ ಬಿಟ್ಕೊಂಡು ಗಲಾಟೆ ಗದ್ದಲಗಳನ್ನ ಎಬ್ಬಿಸುವ ಮನಸ್ಥಿತಿಯಲ್ಲಿದ್ರ ಇಬ್ರು ನಾಯಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ.
ಬ್ಯಾನರ್ ಕಟ್ಟಿದ್ರೆ ತಪ್ಪೇನು ಅಂತ ಜನಾರ್ದನ ರೆಡ್ಡಿ ಅವರು ಸೈಲೆಂಟ್ ಆಗಿದ್ರು ಮುಗ್ದು ಹೋಗಿರೋದು. ಬ್ಯಾನರ್ ಕಟ್ಟಿದ್ದನ್ನ ತೆಗಿಯೋದಂತೆ ಹೆಂಗ್ರಿ ತಗ್ಸಿದ್ರಿ ಅಂತ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬಂದು ಮತ್ತೆ ಅದೇ ಜಾಗದಲ್ಲಿ ಬ್ಯಾನರ್ ಕಟ್ತೀವಿ ಅಂತ ಪ್ರತಿಷ್ಠೆಗೆ ಬಿದ್ದು ಬ್ಯಾನರ್ ಕಟ್ಟೋದಕ್ಕೆ ಮುಂದಾಗಿದ್ದು. ನಿಮ್ಮ ಜಿದ್ದಾಜಿದ್ದಿಯಲ್ಲಿ ನಿಮ್ಮ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಲಿ ಆಗ್ತಾ ಇರೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷದ ಏಳಿಗೆಗಾಗಿ ಶ್ರಮಿಸಿರುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೀವ ಬಲಿ ಆಗುತ್ತೆ ಅಂತ ಅಂದ್ರೆ ಇದರ ಹೊಣೆ ಯಾರು ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇವರ ಕುಟುಂಬಗಳ ವೈಮನಸ್ಸು, ರಾಜಕೀಯ ವೈಮನಸ್ಸುಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೀವ ಬಲಿ ಪಡೆದುಕೊಳ್ಳೋ ಮಟ್ಟಿಗೆ ಅಂತ ಅಂದ್ರೆ ಹೆಂಗಿರಬಹುದು ಅಲ್ಲಿನ ಪರಿಸ್ಥಿತಿ ಅಂತ ಸದ್ಯಕ್ಕೆ ತಿಳಿಯಾಗಿದ್ರು ಕೂಡ ಒಳಗೆ ಬೆಂಕಿ ಹಂಗೆ ಇದ್ದಂಗೆ ಕಾಣಿಸುತ್ತಪ್ಪ ಬಳ್ಳಾರಿಯಲ್ಲಿ. ಖಂಡಿತ ಶ್ರುತಿ, ಏನು ರಾತ್ರಿ ಅಷ್ಟೇ ತಿಳಿಯಾದ್ರೂ ಕೂಡ ಪರಿಸ್ಥಿತಿ ಏನು ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಕೂಡ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದು ವೇಳೆ ಏನಾದ್ರೂ ರಾಜಶೇಖರ್ ಮೃತದೇಹವನ್ನ ಕುಟುಂಬಸ್ಥರಿಗೆ ನೀಡಿದ್ರೆ ಮತ್ತೆ ಪ್ರತಿಭಟನೆ ಆಗುವ ಸಂಭವ ಇರೋದ್ರಿಂದ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಅವರಿಗೆ ಅಂದ್ರೆ ಕುಟುಂಬಸ್ಥರಿಗೆ ರಾಜಶೇಖರ್ ಶವವನ್ನ ಹಸ್ತಾಂತರ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ಪ್ರತಿಭಟನೆ ಆದ್ರೆ ಮತ್ತೆ ಬುಗಿಲೇಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ಪ್ರಕ್ಷುಬ್ಧ ವಾತಾವರಣ ಆದ್ರೆ ತಿಳಿಗೊಳಿಸೋದು ಸಾಕಷ್ಟು ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನ ಈಗಾಗಲೇ ಕೈಗೊಳ್ತಾ ಇದೆ. ಕುಟುಂಬಸ್ಥರೇ ಸೇರ್ಕೊಂಡು ಅವರ ಶವ ಸಂಸ್ಕಾರ ಮಾಡ್ಲಿಕ್ಕೆ ಪೊಲೀಸರು ಕೂಡ ಈಗ ಮನವೊಲಿಸ್ತಕ್ಕಂಥದ್ದು. ಪ್ರತಿಭಟನೆ ಏನಾದ್ರು ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಮತ್ತೆ ಗಲಭೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ನೀವು ಮರಣೋತ್ತರ ಪರೀಕ್ಷೆಯನ್ನ ಮುಗಿಸ್ಕೊಂಡು ನೇರವಾಗಿ ಶವ ಸಂಸ್ಕಾರಕ್ಕೆ ತಗೊಂಡು ಹೋಗಿ ಅನ್ನುವಂತ ಮನವಿಯನ್ನ ಈಗಾಗಲೇ ಪೊಲೀಸ್ ಇಲಾಖೆ ಕುಟುಂಬಸ್ಥರಿಗೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಶವವನ್ನ ಜನಾರ್ದನ ರೆಡ್ಡಿ ಅವರ ಮನೆ ಮುಂದಿಟ್ಟು ಜನಾರ್ದನ ರೆಡ್ಡಿ ಅವರು ಬಂಧನ ಆಗುವವರೆಗೂ ನಾವು ಹಿಂದೆ ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂತಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಇವತ್ತು ರಾಜಶೇಖರ್ ಅವರ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದು ಡೌಟ್ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೆ ಅದರ ಜೊತೆಗೆ ಆ ಮನೆ ಮಗನನ್ನ ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಹೆಂಗಿದೆ, ಅವ್ರ ಮನಸ್ಥಿತಿ ಹೆಂಗಿದೆ? ಪಾಪ ಪಕ್ಷದ ಏಳಿಗೆಗಾಗಿ ಹೋದವರು ಇವ್ರ ಪ್ರತಿಷ್ಠೆಗೆ ಬಿದ್ದು ಬ್ಯಾನರ್ ಕಟ್ಟೋದಕ್ಕೆ ಅವ್ರನ್ನ ಮುಂದೆ ಬಿಟ್ಕೊಂಡು ಬಡವರ ಮಕ್ಕಳ ಜೊತೆ ಆ ಜೀವದ ಜೊತೆಗೆ ಆಟ ಆಡ್ತಾರಲ್ಲ, ಹೆಂಗೆ ಇದೆ ಅಂತ ಆ ಕುಟುಂಬಸ್ಥರು ಹೆಂಗ್ ತಗೊಂಡಿದ್ದಾರೆ ಇದನ್ನ ಅಂತ. ಖಂಡಿತವಾಗ್ಲೂ ಶ್ರುತಿ, ಏನು ವಾಲ್ಮೀಕಿ ಸಮುದಾಯದ ಯುವಕನಾಗಿರ್ತಕ್ಕಂಥ ರಾಜಶೇಖರ್ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಬ್ಯಾನರ್ಗಳು ಕಟ್ಟುವಂತ ನಿಟ್ಟಿನಲ್ಲಿ ಏನು ಖುಷಿಯಾಗಿ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನ ಕಟ್ಟಿದ್ರು. ಸೊ ಅವರನ್ನ ಏನು ನಿನ್ನೆ ಫೈರಿಂಗ್ ಅಲ್ಲಿ ಅವರು ಮೃತಪಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಕಡೆಯಿಂದಲೇ ಅದು ಫೈರಿಂಗ್ ಆಗಿದೆ ಅನ್ನುವಂತ ಆರೋಪವನ್ನ ಈಗಾಗಲೇ ಭರತ್ ರೆಡ್ಡಿ ಅವರು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ರಾಜಶೇಖರ್ ಅವ್ರ ಕುಟುಂಬಸ್ಥರು ಏನಿದ್ದಾರೆ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಏನು ವಿಮ್ಸ್ ಆಸ್ಪತ್ರೆ ಶವಾಗಾರದ ಮುಂದೆ ಅವರ ಕುಟುಂಬಸ್ಥರು ಕೂಡ ಬೀಡ್ ಬಿಟ್ಟಿರ್ತಕ್ಕಂಥದ್ದು. ಅವರನ್ನ ಪೊಲೀಸರು ಕೂಡ ನಿಮಗೆ ಸಾಕಷ್ಟು ಅನ್ಯಾಯ ಆಗಿದೆ, ನಷ್ಟ ಆಗಿದೆ, ಆದ್ರೆ ನಿಮ್ಮ ಮನೆ ಮಗನ ಶವವನ್ನು ನಾವು ನಿಮಗೆ ಕೊಟ್ರೆ ಇವತ್ತು ಗಲಾಟೆ ಆಗೋ ಸಾಧ್ಯತೆ ಇದೆ ಅನ್ನುವಂತ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಬಳ್ಳಾರಿ ಪೊಲೀಸರು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೊ ಬಳ್ಳಾರಿ ನಗರದಲ್ಲಿ ಮತ್ತೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ದಾವಣಗೆರೆಯ ಐಜಿಪಿ ರವಿಕಾಂತೇಗೌಡರು ಮತ್ತು ಬಳ್ಳಾರಿಯ ಐಜಿಪಿ ವರ್ತಿಕಾ ಕಟಿಯಾರ್ ಅವರು ಸ್ಥಳದಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಪ್ಪಳ, ವಿಜಯನಗರ ಮತ್ತು ಚಿತ್ರದುರ್ಗದ ಪೊಲೀಸರು ಬಂದೋಬಸ್ತನ್ನ ಮಾಡಿರ್ತಕ್ಕಂಥದ್ದು. ಶ್ರುತಿ, ಓಕೆ ವೆಂಕಟೇಶ್, ಈಗ ಪೊಲೀಸರು ಯಾವ ರೀತಿ ಸಿದ್ಧತೆ ಭದ್ರತೆ ಮಾಡ್ಕೊಂಡಿದ್ದಾರೆ ಅಟ್ ಪ್ರೆಸೆಂಟ್ ಬಳ್ಳಾರಿಯಲ್ಲಿ ಏನ್ ನೋಡೋದಕ್ಕೆ ಸಿಗ್ತಾ ಇದೆ? ಎಲ್ಲವೂ ಕೂಡ ಶಾಂತ ಸ್ವರೂಪ ಇದೆಯಾ, ಅಥವಾ ಯಾರಾದ್ರೂ ಬೆಂಬಲಿಗರು ಮತ್ತೆ ಓಡಾಡೋದು, ಮತ್ತೆ ಈಗ ನಾರಾ ಭರತ್ ರೆಡ್ಡಿ ಅವ್ರು ಹೇಳಿದ್ರಲ್ಲ ಪ್ರತಿಕಾರ ತೀರಿಸ್ಕೊಂಡೇ ತೀರ್ತೀವಿ ಅಂತ, ಹಂಗೇನಾದ್ರೂ ಬೆಳವಣಿಗೆಗಳಾಗ್ತಾ ಇದೆಯಾ? ಹೌದು ಶ್ರುತಿ, ಏನು 144 ಸೆಕ್ಷನ್ ಅನ್ನ ಈಗಾಗಲೇ ನಿನ್ನೆ ರಾತ್ರಿಯೇ ಪೊಲೀಸರು ಜಾರಿ ಮಾಡಿರ್ತಕ್ಕಂಥದ್ದು. ಜನಾರ್ದನ ರೆಡ್ಡಿ ಮನೆ ಮತ್ತು ವಾಲ್ಮೀಕಿ ಸರ್ಕಲ್ ಅಂದ್ರೆ ಏನು ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡ್ಲಿಕ್ಕೆ ಹೊರಟಿದ್ರು ಆ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಇದೀಗ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಸೇರಿದಂತೆ ಚಿತ್ರದುರ್ಗದ ಪೊಲೀಸರನ್ನು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 3 ಮತ್ತು 4 ಜನ ಗುಂಪಾಗಿ ಓಡಾಡದಂತೆ ಇದೀಗ ಪೊಲೀಸರು ಜನರಿಗೆ ಮನವಿಯನ್ನ ಕೂಡ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಬಲಿಗರು ಮತ್ತೆ ರಸ್ತೆಗೆ ಇಳಿಯದಂತೆ ಪ್ರತಿಭಟನೆ ಮತ್ತಿತರ ಗೊಂದಲಕ್ಕೆ ಕಾರಣ ಮಾಡಿಕೊಡ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಇದೀಗ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಯಾವಾಗ ಏನಾಗುತ್ತೋ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಕಷ್ಟು ನಿನ್ನೆ ಹರಸಾಹಸ ಪಡ್ಬೇಕಾಯ್ತು. ಇವತ್ತು ಆ ರೀತಿ ಆಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು.
ಶ್ರುತಿ. ಓಕೆ ವೆಂಕಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಬಳ್ಳಾರಿಯ ವಾಸ್ತವ ಪರಿಸ್ಥಿತಿ. ನಮ್ಮ ಪ್ರತಿನಿಧಿಗಳು ಇಂಚಿಂಚು ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಕಾರಣ ಅಷ್ಟ್ರ ಮಟ್ಟಿಗೆ ಒಳಗೆ ವೈಮನಸ್ಸುಗಳು ಇಬ್ಬರು ನಾಯಕರ ಮಧ್ಯದಲ್ಲಿದೆ. ಆ ವೈಮನಸ್ಸು ತಂದು ಬೆಂಬಲಿಗರನ್ನ ಮುಂದೆ ಇಟ್ಕೊಂಡು ಈ ರೀತಿ ಗಲಾಟೆ ಗದ್ದಲಗಳನ್ನ ಎಬ್ಬಿಸುವ ಮನಸ್ಥಿತಿಯಲ್ಲಿ ಇದ್ರ ಅನ್ನೋದು ಪ್ರಶ್ನೆ. ಸೊ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ, ಆ ಪುತ್ಥಳಿ ಅನಾವರಣದ ನಿಮಿತ್ತ ಬಹುತೇಕ ಎಲ್ಲಾ ಬಳ್ಳಾರಿಯ ಯಾವುದೇ ಏರಿಯಾಗಳಿಗೆ ಕಾಲಿಟ್ಟರು ಕೂಡ ಬ್ಯಾನರ್ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಆ ಬ್ಯಾನರ್ನಲ್ಲಿ ಆ ಭಾಗದ ಶಾಸಕರು ನಾರಾ ಭರತ್ ರೆಡ್ಡಿ ಅವರ ಫೋಟೋ ಇತ್ತು ಅನ್ನೋದೇ ಸಮಸ್ಯೆ ಆಗಿ ಹೋಗಿತ್ತ ಜನಾರ್ದನ ರೆಡ್ಡಿ ಅವರಿಗೆ. ಇದು ಪ್ರಶ್ನೆ. ಈಗ ಗಂಗಾವತಿಯಲ್ಲಿ ನಿಮ್ಮ ಭಾಗದ ಕ್ಷೇತ್ರದಲ್ಲಿ ನೀವು ಏನೇ ಕಾರ್ಯಕ್ರಮಗಳನ್ನ ಮಾಡಿದ್ರು ನಿಮ್ಮ ಫೋಟೋಗಳಿಲ್ಲದೆ ಬ್ಯಾನರ್ಗಳನ್ನ ಕಟ್ತಾರಾ? ಯಾಕೆ ಬ್ಯಾನರ್ ತೆರವು ಮಾಡಿದ್ರಿ? ಇದನ್ನ ಭರತ್ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಾ ಈ ಗಲಾಟೆಗಳು ಆಗಿದೆ ಅನ್ನೋದು ಬಹಳ ಸ್ಪಷ್ಟ.